ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಇದು ಮೊಟ್ಟೆ ಸಾರು. ಮೊಟ್ಟೆ ಸಾರನ್ನು ತುಂಬ ಸುಲಭವಾಗಿ, ರುಚಿಯಾಗಿ, ಟೇಸ್ಟಿಯಾಗಿ ಮಾಡುವಂಥ ವಿಧಾನ ನೋಡೋಣ. ತುಂಬಾ ಈಸಿ ಮೊಟ್ಟೆ ಸಾರು ಮಾಡೋದು. ಚಪಾತಿ, ಮುದ್ದೆ, ರೊಟ್ಟಿ, ದೋಸೆ ಜೊತೆ ಎಲ್ಲ ತುಂಬ ಒಳ್ಳೆ ಚೆನ್ನಾಗಿ ಕಾಂಬಿನೇಷನ್ ಇದು. ಇದನ್ನು ಮಾಡೋ ವಿಧಾನ ನೋಡೋಣ. ಇದಕ್ಕೆ ಜಾಸ್ತಿ ಮಸಾಲ ಐಟಮು ಏನೂ ಬೇಕಾಗಲ್ಲ. ಇದು ನೋಡಿ, ಕೊಬ್ಬರಿ ತೊಗೊಂಡಿದ್ದೀನಿ. ಒಂದು ಉಪ್ಪಷ್ಟು ಒಣ ಕೊಬ್ಬರಿ, 1 ಸ್ಪೂನು ಕಪ್ಪು ಮೆಣಸು, 7-8 ಲವಂಗ, 1 ಇಂಚು ಚಕ್ಕೆ, ಇಷ್ಟನ್ನು ತೊಗೊಂಡು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಈ ಪೌಡ್ರಿಗೆ ಒಂದು ಹಚ್ಚಿರೋವಂಥ ಒಂದು ಟೊಮೊಟೊ ನೋಡಿ ನೈಸಾಗಿ ಪೌಡ್ರ್ ಹಾಕಿದೆ. ಇದಕ್ಕೆ 1 ಟೊಮೊಟೊ ಹಾಕ್ಕೊಳ್ಳೋಣ. ಮತ್ತು ಅರ್ಧ ಭಾಗ ಈರುಳ್ಳಿ, ಅರ್ಧ ಭಾಗ ಒಗ್ಗರಣೆಗೆ ಹಾಕೋಣ, ಒಂದು ಅರ್ಧ ರುಬ್ಬಕ್ಕೆ ಹಾಕೋಣ. ಇದಕ್ಕೆ 1.5 ಇಂದ 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ ನಾನು. 2 ಸ್ಪೂನು ಧನಿಯಾ ಪುಡಿ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/2 ಸ್ಪೂನಷ್ಟು ಹುರ್ಗಡ್ಲೆ ಹಾಕೋಣ. ಹುರ್ಗಡ್ಲೆ ಹಾಕೋದ್ರಿಂದ ತಿಕ್ನೆಸ್ ಬರುತ್ತೆ, ಗ್ರೇವಿ ತುಂಬಾ ಟೇಸ್ಟಿಯಾಗುತ್ತೆ, ತೆಳುವಾಗಿ ಆಗೋದಿಲ್ಲ. ಇದಕ್ಕೆ ಅರ್ಧ ಈರುಳ್ಳಿ, ಅರ್ಧ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿರೋದು. ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಒಂದು 2-3 ಸೆಕೆಂಡು. ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊನೂ ಹಾಕ್ಕೊಳ್ಳೋಣ. ಟೊಮೊಟೊನು ಮತ್ತು 1-2 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಈ ಎಣ್ಣೆಯಲ್ಲಿ. ಇದಕ್ಕೆ 4 ಹಸಿಮೆಣ್ಸಿನ್ಕಾಯಿನ ಉದ್ದವಾಗಿ ಹಚ್ಚಿ ಹಾಕಿದ್ದೀನಿ. ಇಲ್ಲಿ ವಿಡಿಯೋ ಸ್ಕಿಪ್ ಆಗೋಗಿದೆ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಇದು. ಇದಕ್ಕೆ 4 ಹಸಿಮೆಣ್ಸಿನ್ಕಾಯಿನ ಉದ್ದವಾಗಿ ಹಚ್ಚಿ ಹಾಕಿದ್ದೀನಿ. ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ರುಬ್ಕೊಂಡು ಇಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ಳೋಣ. ಮಸಾಲ ಹಾಕ್ಕೊಂಡು ಇದು ಎಲ್ಲ ಹಸಿ ಮಸಾಲ ಆಗಿರೋದ್ರಿಂದ ಚೆನ್ನಾಗಿ 1-2-3 ಸೆಕೆಂಡು ಫ್ರೈ ಮಾಡ್ಕೋಬೇಕು. ಇದನ್ನು ಆಯಿಲಲ್ಲಿ ಚೆನ್ನಾಗಿ ಆ ಮಸಾಲದು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಮಧ್ಯದಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ. ಈಗ ಆ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಕುದಿಯೋ ತನಕ ಒಂದು 5-6 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಇದಕ್ಕೊಂದು ಲಿಡ್ ಕ್ಲೋಸ್ ಮಾಡಿಕೊಂಡು ಕುದಿಸ್ಕೊಳ್ಳೋಣ. ಇದನ್ನು ಓಪನ್ ಮಾಡಿಕೊಂಡು ನೋಡಿ, ಚೆನ್ನಾಗಿ ಕುದೀತಾ ಇದೆ. ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿ ಒಳ್ಳೆ ಥಿಕ್ನೆಸ್ ಬಂದಿದೆ ನೋಡಿ. ಈ ಥರ ಕರೆಕ್ಟಾಗಿ ಆಗಿದೆ. ಈಗ ನಿಮಗೆ ಇನ್ನೂ ತೆಳುವಾಗಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೋಬೋದು. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಖಾರ ಚೆಕ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿ ಹಾಕ್ಕೋಬೋದು. ಈ ಮೊಟ್ಟೆಗಳನ್ನ ಒಂದೊಂದಾಗಿ ನಿಧಾನವಾಗಿ ಹೊಡೆದು ನಿಧಾನಕ್ಕೆ ಈ ಥರ ಹಾಕ್ಕೋಬೇಕು. ಈ ಥರ ಒಂದೊಂದೇ ಮೊಟ್ಟೆನ ಇದಕ್ಕೆ ನಿಧಾನವಾಗಿ ಹಾಕ್ಕೊಳ್ಳೋಣ. ಈ ಟೈಮಲ್ಲಿ ಸ್ಟವನ್ನು ಸಿಮ್ಮಲ್ಲಿ ಇಟ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿದ್ರೆ ಎಲ್ಲ ಮ್ಯಾಶ್ ಆಗಿಬಿಡುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮೊಟ್ಟೆ ಹಾಕಬೇಕು. ಹಾಕಿ ಮತ್ತೆ ಮುಚ್ಚಿ ಮತ್ತೆ 5-6 ನಿಮಿಷಗಳ ಕಾಲ ಮೊಟ್ಟೆ ಬೇಯೋ ತನಕ ಹಾಗೆ ಬಿಡಬೇಕು. ಈಗ ನೋಡಿ, ನಿಧಾನವಾಗಿ ತಿರುಗಿಸ್ಕೋಬೇಕು. ಇದನ್ನು ಜೋರಾಗಿ ತಿರುಗಿಸಿದ್ರೆ ಎಲ್ಲ ಕದ್ರು ಹೋಗಿಬಿಡುತ್ತೆ ನೋಡಿ. ಈಗ ಮೊಟ್ಟೆ ಚೆನ್ನಾಗಿ ಬೆಂದು ಒಳ್ಳೆ ಕಲರು ಮತ್ತು ಟೇಸ್ಟು ಬಂದಿದೆ. ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂಥ ಮೊಟ್ಟೆ ಸಾರು ರೆಡಿ ಆಯಿತು. ಮೊಟ್ಟೆ ಬೇಯಿಸಿನೂ ಮಾಡ್ಬೋದು, ಹೀಗೂ ಮಾಡ್ಬೋದು. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಲಾಸ್ಟಲ್ಲಿ 1/2 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಮೊಟ್ಟೆ ಸಾರಲ್ಲಿ. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಇದೇ ಥರ ಗಟ್ಟಿಯಾಗೂ ಮಾಡ್ಕೋಬೋದು. ನೀರು ಕಡಿಮೆ ಹಾಕಿ ಚೆನ್ನಾಗಿ ಮಸಾಲೆ ಗ್ರೇವಿನ ಮೊಟ್ಟೆ ಹಾಕಿದ್ರೆ ಗಟ್ಟಿಯಾಗುತ್ತೆ. ನಾನಿಲ್ಲಿ ಮುದ್ದೆಗೆ ಮಾಡಿರೋದ್ರಿಂದ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಗಟ್ಟಿ ಗ್ರೇವಿ ಥರನೂ ಮಾಡ್ಕೋಬೋದು. ಇದು ಕೊತ್ತಂಬರಿ ಜೊತೆ ಗಾರ್ನಿಷ್ ಮಾಡಿ ಇಟ್ಕೊಂಡ್ರೆ ಬಿಸಿ ಬಿಸಿಯಾದಂಥ ರುಚಿಯಾದಂಥ ಮೊಟ್ಟೆ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ಬಿಸಿ ಬಿಸಿಯಾದ ಮೊಟ್ಟೆ ಕರಿ ರೆಡಿ ಆಯಿತು.